ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಸ್ಯಾಂಡಿ ಸಜೆಸ್ಟ್ ಚಾನಲ್. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ತುಂಬ ಭಾಳ ಒಟ್ಟ ಬಿಸಿಲು ಹೆಚ್ಚಾಗ್ಬಿಟ್ಟದ. ಅದಕ್ಕೆ ನಿಮಗೊಂದು ರೆಸಿಪಿ ತಂದಿನಿ. ಇದು ಡೈಲಿ ಕುಡಿಯೋದ 2 ದಿನಕ್ಕೆ 3 ದಿನಕ್ಕೆ ಒಮ್ಮೆ ಕುಡಿದ್ರೆ ನಿಮಗೆ ಬಾಡಿ ಒಳಗಿಂದ ತಂಪಿರ್ತೈತಿ, ಏನೂ ಹೀಟ್ ಆಗಂಗಿಲ್ಲ. ಭಾರಿ ಮಸ್ತ್ ಐಡಿಯಾ ಐತಿ. ಹಾಗೆ ಇದ್ರ 10 ಬೆನಿಫಿಟ್ಸ್ ಹೇಳ್ತೀನಿ. ಸೊ ವಿಡಿಯೋನ ನೋಡ್ತೀರಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಯಾವ ಜ್ಯೂಸ್ ಅಪ್ಪ ಅಂದ್ರೆ ಶರ್ಬತ್, ನಿಂಬಿಕಾಯಿ ಜ್ಯೂಸ್, ಲೆಮನ್ ಜ್ಯೂಸ್. ಇದು ಹೆಂಗೆ ಮಾಡೋದಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ನಾ ಹೇಳಾಕತ್ತಿಲ್ಲ ಇದು ಹೆಂಗೆ ಮಾಡೋದು ಅಂತ. ಒಂದು ಸುಮ್ಮನೆ ಹೇಳ್ತೀನಿ ಕೇಳಿ. ಏನಿಲ್ಲಪ್ಪ, ತಂಪು ನೀರು ಬೇಕಂದ್ರೆ ತಂಪು ನೀರು ತೊಗೋರಿ, ಏನು ಬೇಕಂದ್ರೆ ತೊಗೋರಿ. ತಂಪು ನೀರಾಗಿ ನಿಂಬಿಕಾಯಿ ಹಿಂಡಿ ಸಕ್ರೆ ಹಾಕ್ರಿ. ಸಕ್ರೆ ಹಾಕಿ ಗರ ತಿರುಗಿಸ್ರೆ ಮುಗಿದು ಹೋಯ್ತು ಎಲ್ಲ. ಸ್ವಲ್ಪ ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬೋದು, ಬೇಡ ಬಿಡು. ಇದಕ್ಕೆ ನಾವು ಪಾನಕ ಅಂತ ಕರಿತೀವಿ ರೀ. ಈ ಪಾನಕ ಡೈಲಿ ಅಥವಾ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಕುಡಿದ್ರೆ ಏನೇನು ಬೆನಿಫಿಟ್ಸ್ ಅದಾವ ಅಂದ್ರೆ 10 ಬೆನಿಫಿಟ್ಸ್ ಅದಾವ, ಹೇಳ್ತೀನಿ ಕೇಳ್ಕೊತವ್ರಿ. ಸೊ 1ನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ರಿಚ್ ಇನ್ ವಿಟಮಿನ್ ಸಿ. ವಿಟಮಿನ್ ಸಿ ಇಂದ ತುಂಬಿರ್ತದೆ ಇದು ಜ್ಯೂಸ್. ವಿಟಮಿನ್ ಸಿ ಏನು ಮಾಡ್ತದಪ್ಪ ಅಂದ್ರೆ ನಿಮಗೆ ಇಮ್ಯೂನ್ ಸಿಸ್ಟಮ್ ಇರ್ತದಲ್ಲ, ಇದು ಏನಾರ ರೋಗ ಬಂದ್ರೆ ನಿಮ್ಮ ದೇಹ ಹೋರಾಡ್ತದೆ ನೋಡ್ರಿ, ರೋಗ ವಿರುದ್ಧ ಅದು ಭಾಳ ಸ್ಟ್ರಾಂಗ್ ಆಗ್ತೈತಿ. ಮತ್ತು ನಿಮ್ಗೆ ಇನ್ಫೆಕ್ಷನ್ ಇದ್ದು ಅಂದ್ರೆ ಅದು ಭಾಳ ಜಲ್ದಿ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಸೊ ಇದು 1ನೇದು. ಸೊ 2ನೇದು ಏನಪ್ಪಾ ಅಂದ್ರೆ ಪಾಯಿಂಟ್, ಇಟ್ ಕೀಪ್ಸ್ ಬಾಡಿ ಹೈಡ್ರೇಟೆಡ್. ಏನಪ್ಪ ಹಿಂಗಂದ್ರೆ ನೋಡ್ರಿ ಫ್ರೆಂಡ್ಸ್, ಈಗ ಒಳಗೆ ನೀರಡಿಸಿಗೆ ಭಾಳ ಆಗಿರ್ತದೆ ಒಬ್ಬೊಬ್ರಿಗೆ. ಸೊ ಇದು ಕುಡಿದ್ರಿಂದ ಏನಾಗ್ತದೆ, ನೀರಡಿಸಿಗೆ ತಪ್ತದೆ, ಒಳಗೆ ಬಾಡಿ ತಂಪಿರ್ತದೆ, ಒಳಗಿಂದ ತಂಪಿರ್ತೈತಿ. ಎದಕ್ಕಪ್ಪ ಅಂದ್ರೆ ಇದ್ರೊಳಗೆ ಎಲೆಕ್ಟ್ರೋಲೈಟ್ಸ್ ಇರ್ತಾವೆ. ಈ ಕಾರಣದಿಂದ ಏನಪ್ಪ ಅಂದ್ರೆ ಜಿಮ್ ಪ್ರೀ ವರ್ಕೌಟ್ ಅಂತೂ ಯೂಸ್ ಮಾಡ್ಬೋದು. ಇದು ಮಸ್ತ್ ಆಗಿಬಿಡ್ತದೆ. ಸೊ ಜಿಮ್ ಹೋಗೋರಿಗೆ ಯೂಸ್ ಆಗ್ತದೆ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 3rd ಪಾಯಿಂಟ್ ಏನಪ್ಪ ಅಂದ್ರೆ ಹೆಲ್ಪ್ಸ್ ಇನ್ ಡೈಜೆಷನ್. ಹೆಂಗಪ್ಪ ಅಂದ್ರೆ ಇದು ಕುಡಿದ್ರಿಂದ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೊಟ್ಟೆ ಒಳಗೆ ರಿಲೀಸ್ ಆಗ್ತದೆ. ಆ ಜ್ಯೂಸ್ ರಿಲೀಸ್ ಆಗೋದ್ರಿಂದ ಏನಪ್ಪ ಅಂದ್ರೆ ಇದು ನಿಮ್ಗೆ ಡೈಜೆಷನ್ ಒಳಗೆ ಭಾಳ ಹೆಲ್ಪ್ ಮಾಡ್ತದೆ. ಸೊ ಇದು ಒಂದು ರೀಸನ್ನಿಂದ ನೀವು ಕುಡಿ ಅಂತ ಹೇಳ್ತೀನಿ. ಹಾಗೆ 4ನೇ ಪಾಯಿಂಟ್ಗೆ ಹೋಗೋಣ. ಸೊ ಇಲ್ಲಿದೆ 4th ಪಾಯಿಂಟ್, ಕ್ಲೀನ್ಸಸ್ ದ ಲಿವರ್. ಇದು ಕುಡಿದ್ರೆ ಏನಪ್ಪ ಅಂದ್ರೆ ಕಬ್ಬಿನಲ್ಲಿ ಕುಡ್ದಂಗೆ ರೀ. ನೀವು ಹೆಂಗೆ ಕಬ್ಬಿನಲ್ಲಿ ಕುಡಿದ್ರೆ ಲಿವರ್ ಸ್ವಚ್ಛ ಆಗ್ತದಲ್ಲ, ಹಾಗೆ ಇದು ಕುಡಿದ್ರೆ ಲಿವರ್ ಫುಲ್ ಸ್ವಚ್ಛ ಆಗಿಬಿಡ್ತದೆ. ಡಿಟಾಕ್ಸಿಫಿಕೇಶನ್ ಎಲ್ಲ ದೂರ. ಕುಡಿದ ತಕ್ಷಣ ನಿಮ್ಮ ಲಿವರ್ ಒಟ್ಟು ಸ್ವಚ್ಛ ಆಗಿಬಿಡ್ತದೆ. ಸೊ ಇದು ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, 5th ಪಾಯಿಂಟ್ ಏನಪ್ಪ ಅಂದ್ರೆ ಇಟ್ ರೆಡ್ಯೂಸಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ. ಹಿಂಗಂದ್ರೆ ಏನಪ್ಪ ಅಂದ್ರೆ ಫ್ರೆಂಡ್ಸ್, ಈಗ ನಿಮ್ಗೊಮ್ಮೆ ನೋಡ್ತಿರ್ಬೋದು, ನೀವು ಒಮ್ಮೆ ಗಂಟ್ಲು ಉರಿತದ, ಒಮ್ಮೆ ಹೊಟ್ಟೆ ಹಿಂಗೆ ತ್ರಾಸ ಆದಂಗೆ ಅದರದ ಉರಿತಿರ್ತದಲ್ಲ, ಆ ಟೈಮಿಗೆ ಇದು ಕುಡಿದ್ರೆ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ ತಂಪಾಗ್ತದೆ ಅಂತ ಹೇಳ್ತಾರಲ್ಲ, ಇದು ಕುಡಿದ್ರೆ ತಂಪಾಗ್ತದೆ. ಸೊ ಅದರಿಂದ ಇದನ್ನು ಕಮ್ಮಿನೂ ಆಗ್ಬೋದು ಅಂತ ಹೇಳ್ಬೋದು. ಇದ್ರ ಸಂಬಂಧ ಇದೊಂದು ಪಾಯಿಂಟ್ ಭಾರಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, 6th ಪಾಯಿಂಟ್ ಏನಪ್ಪ ಅಂದ್ರೆ ಹೆಲ್ಪ್ಸ್ ಟು ಅಲ್ಕಲೈಸ್ ದ ಬಾಡಿ. ಹಂಗಂದ್ರೆ ಏನಾಗ್ತಿರಲ್ಲ, ಸೊ ಇದು ಕುಡಿಯೋದ್ರಿಂದ ಬಾಡಿ ಒಳಗೆ ಅಲ್ಕಲೈಸ್ ಮಾಡಿರೋ ಒಂದು ರಿಲೀಸ್ ಆಗ್ತದೆ. ಆ ರಿಲೀಸ್ ಆಗೋದು ಏನಾಗ್ತದಪ್ಪ ಅಂದ್ರೆ ನಿಮ್ಮ ಬಾಡಿ ಹಿಂಗೆ ಡಿಸೀಸಸ್ ಆಗ್ತಿರ್ತಾವೆ ನೋಡ್ರಿ, ಅದು ಬರೋದು ಕಮ್ಮಿ ಆಗಿಬಿಡ್ತದೆ. ಅದು ಒಂದು ಪಾಸಿಟಿವ್ ಪಾಯಿಂಟ್ ಇರುತ್ತೆ. ಇಟ್ ಹೆಲ್ಪ್ಸ್ ಇನ್ ವೇಟ್ ಲಾಸ್. ಇದು 7th ಪಾಯಿಂಟ್. ಹೆಂಗಪ್ಪ ಅಂದ್ರೆ ಇದರದ್ದು ವೇಟ್ ಲಾಸ್, ಇದರಿಂದ ಜಾಸ್ತಿ ವೇಟ್ ಬರೋದೇ ಇಲ್ಲ ನಿಮಗೆ. ಸೊ ಇದು ಹೆಂಗೆ ಯೂಸ್ ಮಾಡ್ಬೇಕು, ವೇಟ್ ಲಾಸ್ ಅಂತ ಹೇಳಿ ಯೂಸ್ ಮಾಡ್ಬೋದು. ಭಾಳ ಹೆಲ್ಪ್ ಆಗ್ತೈತ್ರಿ. ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ. ವೇಟ್ ಲಾಸ್ ಮಾಡೋರಿಗೆ ಭಾಳ ಯೂಸ್ ಐತಿ, ಜಿಮ್ ಮಾಡೋರಿಗೆ ಯೂಸ್ ಐತಿ, ರೆಗ್ಯುಲರ್ ಇದ್ದವ್ರಿಗೆ ಯೂಸ್ ಐತಿ. ನನಗೆ ಭಾಳ ಹೊಟ್ಟೆ ಉರಿತದೆ ಅಂಥವ್ರು ಯೂಸ್ ಐತಿ. ಸೊ ಭಾಳ ಯೂಸಸ್ ಅದಾವು. ಡೈಲಿ ಕುಡಿಯೋರಿ ಅಂತ ಹೇಳ್ತೀನಿ ನಾ. ಹೆಂಗೆ ಇದ್ರ ಬ್ಯಾಸಿಗೆ ಅದ. 8ನೇ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರೊಟೆಕ್ಟ್ ದ ಸ್ಕಿನ್. ಹೆಂಗೆ ಅನ್ನತ್ತಿರಲ್ಲ, ಇದ್ರೊಳಗೆ ವಿಟಮಿನ್ ಸಿ ಇರ್ತೈತಿ. ವಿಟಮಿನ್ ಸಿ ಏನು ಮಾಡ್ತದಪ್ಪ, ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡ್ತೈತಿ. ಹಾಗೆ ಏನು ಮಾಡ್ತಿದ್ದಪ್ಪ ಅಂದ್ರೆ ನಿಮ್ದು ಏಜಿಂಗ್ ಅನಿಸ್ತೈತಿ ನೋಡ್ರಿ, ಸ್ಕಿನ್ ಹಿಂಗೆ ವಯಸ್ಸಾದವ್ರಂಗೆ ಕಾಣ್ತಿರ್ತಲ್ಲ, ಇದು ಕುಡಿಯೋದ್ರಿಂದ ಅದನ್ನೂ ತಪ್ತೈತಿ. ಸ್ವಲ್ಪ ಜಾಸ್ತಿ ಜಾಗ್ತೈತೆ, ಸ್ವಲ್ಪ ಸ್ಕಿನ್ ಹೆಲ್ದಿ ಇರ್ತೈತಿ. ಸೊ ಅದ್ರ ಸಂಬಂಧ ಕುಡೀರಿ, ಭಾಳ ಯೂಸ್ಫುಲ್ ಐತೆ ಹೇಳ್ತೀನಿ. 9th ಪಾಯಿಂಟ್ ಏನಪ್ಪ ಅಂದ್ರೆ ರೆಡ್ಯೂಸಸ್ ದ ರಿಸ್ಕ್ ಆಫ್ ಕಿಡ್ನಿ ಸ್ಟೋನ್. ಕಿಡ್ನಿ ಸ್ಟೋನ್ ಆಗ್ತಿರ್ತಾರೆ ಒಬ್ಬೊಬ್ರು. ಈಗ ಬ್ಯಾಸಿಯಾಗಂತವ್ರು ನೀರು ಕುಡ್ಲಿಕ್ಕೆ ಫಿಕ್ಸ್ ಆಗ್ಯಾತಾವ. ನನಗೆ ಎಕ್ಸ್ಪೀರಿಯನ್ಸ್ ಅದ, ನಾ ಭಾಳ ಅನ್ಭವಿಸೀನಿ. ಸೊ ಇದು ಕುಡಿಯೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಬಾಡಿ ಒಳಗೆ ಸಿಟ್ರಿಕ್ ಆ್ಯಸಿಡ್ ಅಂತ ರಿಲೀಸ್ ಆಗ್ತದೆ. ಆ ಸಿಟ್ರಿಕ್ ಆ್ಯಸಿಡ್ ನಮ್ಮ ಒಳಗೆ ಇತ್ತಂದ್ರೆ ಕಿಡ್ನಿ ಸ್ಟೋನ್ ಆಗೋದ್ರಿಂದ ಭಾಳ ಬಚಾವ್ ಮಾಡ್ತೈತಿ. ಸೊ ಇದಕ್ಕೂ ಹೆಲ್ಪ್ಫುಲ್ ಐತಿ. ಇದು ಪಾಯಿಂಟ್ ನೆನಪಿರಲಿ. ಸೊ ಲಾಸ್ಟ್ ಪಾಯಿಂಟ್, 10th ಪಾಯಿಂಟ್ ಏನಪ್ಪ ಅಂದ್ರೆ ಬೂಸ್ಟ್ಸ್ ದ ಮೂಡ್ ಆ್ಯಂಡ್ ಎನರ್ಜಿ. ಇದು ಕುಡಿಯೋದ್ರಿಂದ ನಿಮ್ಮ ಬಾಡಿ ಒಳಗೆ ಸೆರೋಟೋನಿನ್ ಅಂತ ರಿಲೀಸ್ ಆಗ್ತೈತಿ. ಇದರಿಂದ ನಿಮ್ಗೆ ಬ್ರೈನ್ ಒಳಗೆ ರಿಲೀಸ್ ಆಗ್ತೈತಿ ಫ್ರೆಂಡ್ಸ್. ಇದು ರಿಲೀಸ್ ಆಯ್ತು ಅಂದ್ರೆ ನಿಮ್ಗೆ ಯಾವಾಗಲೂ ಎನರ್ಜಿ ಫಿಟ್ ಇರ್ತೈತಿ. ಸೊ ವರ್ಕೌಟ್ ಮಾಡೋಕ್ಕಿಂತ ಮೊದಲು ಕುಡಿದು ಹೋದಂದ್ರೆ ಫುಲ್ ಎನರ್ಜಿಯಿಂದ ಮಾಡ್ತೀರಿ. ಸೊ ಇದನ್ನು ಟ್ರೈ ಮಾಡಿರಿ. 10 ಬೆನಿಫಿಟ್ಸ್ ಯೂಸ್ ಆಗಿದ್ದು ಅಂದ್ರೆ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಭಾಳ ಜನ ನೋಡ್ತಿದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ರಾಧೆ ರಾಧೆ.